ನಮಸ್ಕಾರ ಮಿತ್ರ ವಾಹಿನಿಯ ಎಲ್ಲ ವೀಕ್ಷಕ ಮಿತ್ರರಿಗೂ ಸ್ವಾಗತ. ನಾನು ದರ್ಶನ್ ಹುಣಸೂರು. ಆಗಸ್ಟ್ 13ನೇ ತಾರೀಕು ಕರ್ನಾಟಕ ಬಂದ್. ಶಾಲಾ ಕಾಲೇಜುಗಳಿಗೆ ರಜೆ ಇರುತ್ತಾ ಇಲ್ವಾ ಅನ್ನುವಂಥ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಆಗಸ್ಟ್ 13ನೇ ತಾರೀಕು ಕರ್ನಾಟಕ ಬಂದ್ನ ದಿನದಂದು ಶಾಲೆಗಳಿಗೆ ರಜೆ ನೀಡುವಂಥ ನಿರ್ಧಾರವನ್ನು KAMS ಹಿಂಪಡೆದಿದ್ದು ಶೈಕ್ಷಣಿಕ ಚಟುವಟಿಕೆಗಳು ಮುಂದುವರಿಯುತ್ತೆ. ಹಾಗಿದ್ರೆ ಏನಿದು, ಯಾಕೆ, ಹೇಗೆ ಅಂತ ನೋಡುವಂಥದ್ದಾದರೆ ಆಗಸ್ಟ್ 13ನೇ ತಾರೀಕು ಬಂದ್ ದಿನದಂದು ಶಾಲೆಗಳಿಗೆ ರಜೆ ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಕಾಡುತ್ತೆ. ಇದಕ್ಕೆ ಉತ್ತರ ಇಲ್ಲ. ಕರ್ನಾಟಕ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳ ಆಡಳಿತ ಮಂಡಳಿಯ ಒಕ್ಕೂಟ ಅಂದರೆ ಕ್ಯಾಂಪ್ಸ್ ಬಂದ್ ದಿನ ರಜೆ ನೀಡುವಂಥ ತನ್ನ ನಿರ್ಧಾರವನ್ನು ಇದೀಗ ಹಿಂಪಡೆದಿದೆ. ಶಾಲೆಗಳು ರಜೆಯನ್ನು ರದ್ದುಗೊಳಿಸೋದಕ್ಕೆ ಕಾರಣ ಏನು ಅಂತ ನೋಡುವಂಥದ್ದಾದರೆ ಬಂದ್ನ ದಿನದಂದು ರಜೆ ನೀಡೋದ್ರಿಂದಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಚಟುವಟಿಕೆಗಳಿಗೆ ನಷ್ಟ ಆಗುತ್ತೆ ಅನ್ನುವಂಥ ಕಾರಣದಿಂದಾಗಿ ಈ ಒಂದು ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಇನ್ನು ವಿದ್ಯಾರ್ಥಿಗಳಿಗೆ ಕಾವೇರಿ ವಿವಾದದ ಬಗ್ಗೆ ಮಾಹಿತಿಯನ್ನು ನೀಡಲಾಗುತ್ತಾ ಅಂತ ನೋಡುವಂಥದ್ದಾದರೆ ಹೌದು. 5ರಿಂದ 12ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕಾವೇರಿ ನದಿ ನೀರಿನ ವಿವಾದ, ಅದರ ಇತಿಹಾಸ ಮತ್ತು ಜಲ ಸಂರಕ್ಷಣೆಯ ಮಹತ್ವದ ಕುರಿತಾಗಿ ಜಾಗೃತಿಯನ್ನು ಮೂಡಿಸೋದಕ್ಕೆ ಶಾಲೆಗಳಿಗೆ ಸೂಚನೆಯನ್ನು ಹೊರಡಿಸಲಾಗಿದೆ. ಬಂದ್ ಬೆಂಬಲಿಸೋದಕ್ಕೆ ಶಾಲೆಗಳು ಏನು ಮಾಡಬೇಕು ಅಂತ ನೋಡುವಂಥದ್ದಾದರೆ ಶಾಲಾ ಸಿಬ್ಬಂದಿಗಳು ಸಾಂಕೇತಿಕವಾಗಿ ಕಪ್ಪು ರಿಬ್ಬನ್ ಅಥವಾ ಕಪ್ಪು ಪಟ್ಟಿಯನ್ನು ಧರಿಸಿ ನೈತಿಕ ಬೆಂಬಲವನ್ನು ಸೂಚಿಸಬೇಕು. ಆದರೆ ಶೈಕ್ಷಣಿಕ ಕಾರ್ಯಗಳಿಗೆ ಯಾವುದೇ ರೀತಿಯಾದಂಥ ಅಡಚಣೆ ಆಗದಂತೆ ನೋಡಿಕೊಳ್ಬೇಕು. ರಜೆಯ ಕುರಿತಾಗಿ ಅಂತಿಮ ನಿರ್ಧಾರ ಯಾರದ್ದು ಅಂತ ನೋಡುವಂಥದ್ದಾದರೆ ಸ್ಥಳೀಯ ಪರಿಸ್ಥಿತಿ ಹಾಗೆ ವಿದ್ಯಾರ್ಥಿಗಳ ಸುರಕ್ಷತೆಯನ್ನು ಪರಿಗಣಿಸಿ ಶಾಲೆಗಳು ರಜೆಯನ್ನು ಕೊಡಬೇಕಾ ಬೇಡವಾ ಅನ್ನುವಂಥದ್ದನ್ನು ಆಯಾ ಆಡಳಿತ ಮಂಡಳಿಗಳೇ ನಿರ್ಧಾರವನ್ನು ಮಾಡಬಹುದು. ಇನ್ನು AI ಬಳಸಿ ಸಂಸ್ಕರಿಸಲಾಗಿದೆ. PV ಡಿಜಿಟಲ್ನ ತಂಡ ಕೂಡ ಈ ಬಗ್ಗೆ ಪರಿಶೀಲನೆ ನಡೆಸಿದೆ. ಕಾವೇರಿ ನದಿ ನೀರಿನ ಹಂಚಿಕೆ ವಿವಾದವಾಗಿ ಹಾಗೂ ರಾಜ್ಯದಲ್ಲಿ ನೆನೆಗುದಿಗೆ ಬಿದ್ದಿರುವಂಥ ನೀರಾವರಿ ಯೋಜನೆಗಳ ಅನುಷ್ಠಾನಗೊಳಿಸುವಂತೆ ರಾಜ್ಯ ಹಾಗೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿ ಕರ್ನಾಟಕ ಒಕ್ಕೂಟ ಕರ್ನಾಟಕ ರಾಜ್ಯ ಸಂಘಟನೆಯು ಆಗಸ್ಟ್ 13ನೇ ತಾರೀಕು ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿರುವಂಥದ್ದು. ಇನ್ನು ಕರ್ನಾಟಕ ಬಂದಿರುವಂಥ ದಿನದಂದು ಶಾಲಾ ಕಾಲೇಜುಗಳಿಗೆ ನೀಡಿದಂಥ ರಜೆಯ ಕರೆಯನ್ನು ಕರ್ನಾಟಕ ಅನುದಾನಿತ ಹಾಗೆ ಅನುದಾನ ರಹಿತ ಶಾಲೆಗಳ ಆಡಳಿತ ಮಂಡಳಿಯ ಒಕ್ಕೂಟ ಇದೀಗ ಹಿಂಪಡೆದಿರುವಂಥದ್ದು. ಬಂದ್ ದಿನ ಶಾಲಾ ಕಾಲೇಜುಗಳಿಗೆ ರಜೆ ನೀಡೋದ್ರಿಂದಾಗಿ ವಿದ್ಯಾರ್ಥಿಗಳಿಗೆ ನಷ್ಟ ಉಂಟಾಗಬಹುದು ಅನ್ನುವಂಥ ಕಾರಣಕ್ಕಾಗಿ ಈ ಒಂದು ನಿರ್ಧಾರವನ್ನು ಕೈಗೊಂಡಿರೋದಾಗಿ ಮಂಡಳಿ ತಿಳಿಸಿದೆ. ಆದರೆ ವಿದ್ಯಾರ್ಥಿಗಳಿಗೆ ಕಾವೇರಿ ಜಲ ವಿವಾದದ ಕುರಿತಾಗಿ ಜಾಗೃತಿ ಮೂಡಿಸೋದಕ್ಕೆ ಶಾಲೆಗಳಿಗೆ ಸಲಹೆಯನ್ನು ಕೊಡಲಾಗಿದೆ. ಕಾವೇರಿ ಜಲ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದ ಹಿತಾಸಕ್ತಿಯನ್ನು ರಕ್ಷಿಸುವಂತಹ ಬೇಡಿಕೆಗೆ ತನ್ನ ನೈತಿಕ ಹಾಗೆ ಶಾಂತಿಯುತ ಬೆಂಬಲವನ್ನು ಮುಂದುವರಿಸುವುದಾಗಿ KAMS ತಿಳಿಸಿರುವಂಥದ್ದು. ಬಂದ್ ದಿನ ಶಾಲಾ ಆಡಳಿತ ಮಂಡಳಿಗಳು, ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು ಸಾಂಕೇತಿಕವಾಗಿ ಕಪ್ಪು ರಿಬ್ಬನ್ ಅಥವಾ ಕಪ್ಪು ಪಟ್ಟಿಯನ್ನು ಧರಿಸುವಂತೆ ಸಂಘವು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಆದರೆ ಶೈಕ್ಷಣಿಕ ಚಟುವಟಿಕೆಗೆ ಅಡ್ಡಿ ಆಗಬಾರದು ಅನ್ನುವಂಥ ಬಹಳ ದೊಡ್ಡ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಇನ್ನು ವಿದ್ಯಾರ್ಥಿಗಳಲ್ಲಿ ಜಾಗೃತಿಯನ್ನು ಮೂಡಿಸುವಂಥದ್ದು ಬಹಳನೇ ಮುಖ್ಯ ಆಗುತ್ತೆ. 5ನೇ ತರಗತಿಯಿಂದ 12ನೇ ತರಗತಿವರೆಗೆ ವಿದ್ಯಾರ್ಥಿಗಳಿಗೆ ಶಾಲೆಯಲ್ಲಿ ಕಾವೇರಿ ವಿವಾದದ ಕುರಿತಾಗಿ ವಸ್ತುನಿಷ್ಠವಾಗಿ ಮಾಹಿತಿಯನ್ನು ಕೊಡುವಂಥದ್ದು ಕೂಡ ಶಾಲೆಯ ಜವಾಬ್ದಾರಿ. ಕಾವೇರಿ ನದಿಯ ಇತಿಹಾಸ ಹಾಗೆ ಹಿನ್ನೆಲೆಯ ಬಗ್ಗೆ ಕೂಡ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಇನ್ನು ಕುಡಿಯುವಂಥ ನೀರು, ಕೃಷಿ ಮತ್ತು ಜೀವನೋಪಾಯಕ್ಕಾಗಿ ಕರ್ನಾಟಕವು ಕಾವೇರಿ ನೀರನ್ನು ಹೇಗೆ ಅವಲಂಬಿಸಿದೆ ಅನ್ನುವಂಥದ್ದನ್ನು ಕೂಡ ತಿಳಿಸಬೇಕು. ಮಳೆಯ ಅಭಾವ ಜೊತೆಗೆ ಅದರಿಂದ ಉಂಟಾಗುವಂಥ ನೀರಿನ ಅಭಾವದ ಸವಾಲುಗಳ ಬಗ್ಗೆ ಕೂಡ ತಿಳಿಸಬೇಕು. ಇನ್ನು ಪ್ರಜಾಸತ್ತಾತ್ಮಕ ಹಾಗೆ ಕಾನೂನಾತ್ಮಕ ಹೋರಾಟದ ಪ್ರಾಮುಖ್ಯತೆ ಜೊತೆಗೆ ಜವಾಬ್ದಾರಿಯುತ ಜಲ ಸಂರಕ್ಷಣೆಯ ಕುರಿತಾಗಿ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ ಸಂಘ ಸೂಚನೆ ಕೊಟ್ಟಿದೆ. ಇನ್ನು ಸ್ಥಳೀಯ ಪರಿಸ್ಥಿತಿಯನ್ನು ಆಧರಿಸಿ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಶಾಲೆಗಳು ರಜಾ ಕೊಡಬೇಕಾ ಬೇಡವಾ ಅನ್ನುವಂಥದ್ದು ಅಲ್ಲಿನ ಸ್ಥಳೀಯ ಶಾಲೆಗಳು ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಅಂತ ಹೇಳಿರುವಂಥದ್ದು. ಇನ್ನು ಪ್ರತಿಭಟನೆಯ ಸಮಯದಲ್ಲಿ ಶಾಲಾ ಬಸ್ಗಳು, ವಿದ್ಯಾರ್ಥಿಗಳು ಹಾಗೆ ಶಿಕ್ಷಕರ ಸಂರಕ್ಷಣೆಯ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿ ಸರ್ಕಾರ ಹಾಗೂ ಬಂದ್ ಸಂಘಟನೆಗಳಿಗೆ ಕ್ಯಾಂಪ್ಸ್ ಮನವಿಯನ್ನ ಮಾಡಿರುವಂಥದ್ದು. ಕರ್ನಾಟಕದ ನೀರಿನ ಸವಾಲುಗಳ ಬಗ್ಗೆ ಯುವಕರಿಗೆ ಶಿಕ್ಷಣವನ್ನ ಕೊಡೋದಕ್ಕೆ ಶಾಲೆಗಳನ್ನು ತೆರೆಯುವಂತಹ ವಿಚಾರವಾಗಿ ಪ್ರಮುಖವಾಗಿ ಇಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಹೇಳಿ ಕ್ಯಾಂಪ್ಸ್ ಇದೀಗ ಸೂಚನೆಯನ್ನು ಹೊರಡಿಸಿರುವಂಥದ್ದು. ಇನ್ನು ಆಗಸ್ಟ್ 13ನೇ ತಾರೀಕು ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಬಂದ್ ನಡೀತಾ ಇದೆ. ಆದರೆ ಶಾಲಾ ಮಕ್ಕಳಿಗೆ ಹಾಗೆ ಕಾಲೇಜು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗದಂತೆ ಇದೀಗ ನಿರ್ಧಾರವನ್ನು ಕೈಗೊಳ್ಳಲಾಗಿರುವಂಥದ್ದು. ಇಂತಹ ಹಲವಾರು ಮಾಹಿತಿಗಳಿಗಾಗಿ ಮಿತ್ರ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.